9ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ನಿಮ್ಮ ವಾರ್ಷಿಕ ಪರೀಕ್ಷೆ ಅಂದರೆ SI2 ಎರಡನೇ ಸಂಕಲನಾತ್ಮಕ ಮೌಲ್ಯಮಾಪನ 2026ರ ಸಮಾಜ ವಿಜ್ಞಾನ ಪತ್ರಿಕೆ ಮತ್ತು ಉತ್ತರಗಳನ್ನು ನೋಡೋಣ. ನೋಡಿ, ಮೊದಲಿಗೆ ಕರ್ನಾಟಕ ಸಂಗೀತದ ಪಿತಾಮಹ. ನೋಡಿ, ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಯಾರು ಕರಿತೀವಿ? ಪುರಂದರದಾಸರಿಗೆ. ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು? ನವಿಲು. ಭಾರತದ ಈಶಾನ್ಯ ವಲಯದ ಆದಿವಾಸಿಗಳು ಈ ಜನಾಂಗಕ್ಕೆ ಸೇರಿದವರು. ಯಾವ ಜನಾಂಗ? ಮಂಗೋಲರು. ನೀವು ಅಮೆಜಾನ್ನಲ್ಲಿ ವಸ್ತುಗಳನ್ನು ಮನೆ ಬಾಗಿಲಿಗೆ ತರಿಸಿಕೊಂಡ್ರೆ ಅದು ನೋಡಿ ಅಂತರ್ಜಾಲ ಮಾರುಕಟ್ಟೆ, ಟೆಲಿಶಾಪಿಂಗ್, ಪ್ರಾಸ್ತಾವಿಕ ಮಾರುಕಟ್ಟೆ, ಅಂಚೆ ಮಾರುಕಟ್ಟೆ. ನೋಡಿ, ಅಮೆಜಾನ್ನಲ್ಲಿ ವಸ್ತುಗಳನ್ನು ಮನೆಗೆ ತರಿಸಿಕೊಂಡರೆ ಅದು ಟೆಲಿಶಾಪಿಂಗ್. ಆಧುನಿಕ ಯುರೋಪಿನಲ್ಲಿ ರಾಜ್ಯಗಳ ಉಗಮಕ್ಕೆ ಕಾರಣವಾದದ್ದು. ನೋಡಿ, ರಾಜ್ಯಗಳ ಉಗಮಕ್ಕೆ ಕಾರಣವಾದದ್ದು ಯಾವುದು? ಊಳಿಗ ಮಾನ್ಯ ಪದ್ಧತಿಯ ಅವನತಿ. ಆಧುನಿಕ ಯುರೋಪ್ನಲ್ಲಿ ಈ ನದಿಗಳು ಅತಿ ಹೆಚ್ಚು ಜಲಶಕ್ತಿ ಉತ್ಪಾದನಾ ಸಾಮರ್ಥ್ಯವನ್ನು ಹೊಂದಿವೆ. ಯಾವ ನದಿಗಳು? ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು. ಪಶ್ಚಿಮಕ್ಕೆ ಮುಖ ಮಾಡಿ ಹರಿಯುವಂಥ ನದಿಗಳು ಹೆಚ್ಚು ಜಲಶಕ್ತಿ ಉತ್ಪಾದನಾ ಸಾಮರ್ಥ್ಯವನ್ನು ಹೊಂದಿವೆ. ಅವಿಭಕ್ತ ಕುಟುಂಬದ ಮುಖ್ಯ ಲಕ್ಷಣ ಯಾವುದು? ಹಿರಿತನದ ತತ್ವ. ಅವಿಭಕ್ತ ಕುಟುಂಬದ ಮುಖ್ಯ ಲಕ್ಷಣ ಹಿರಿತನದ ತತ್ವ. 1991ರ ಆರ್ಥಿಕ ಸುಧಾರಣೆಗಳು ಇದಕ್ಕೆ ಮಹತ್ವ ನೀಡಿದವು. ಯಾವುದಕ್ಕೆ? ಅವು ಖಾಸಗೀಕರಣಕ್ಕೆ ಮಹತ್ವವನ್ನು ನೀಡಿದವು. ಇನ್ನು ಈ ಪ್ರತಿಯೊಂದು ಪ್ರಶ್ನೆಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಎಂದಿದ್ದಾರೆ. ಮೊಹಮ್ಮದ್ ಬಿನ್ ತೊಗಲಕ್ ರಾಜಧಾನಿಯನ್ನು ಬದಲಾವಣೆ ಮಾಡಿದ ಮುಖ್ಯ ಉದ್ದೇಶವೇನು? ನೋಡಿ, ಇಲ್ಲಿ ಪ್ರಶ್ನೆಗಳ ಕೆಳಗೆ ಉತ್ತರಗಳಿಲ್ಲ, ಆದ ಕಾರಣ ಉತ್ತರಗಳನ್ನು ನಾನು ನಿಮಗೆ ತೋರಿಸ್ಬೇಕಾಗ್ತದೆ. ಈಗ ತೋರಿಸ್ತೀನಿ. ಮೊಹಮ್ಮದ್ ಬಿನ್ ತೊಗಲಕ್ ರಾಜಧಾನಿಯನ್ನು ಬದಲಾವಣೆ ಮಾಡಿದ ಮುಖ್ಯ ಉದ್ದೇಶ ಏನು? ಆತ ರಾಜಧಾನಿಯನ್ನು ಏಕೆ ಬದಲಾವಣೆ ಮಾಡಿದ? ವಿಶಾಲ ಸಾಮ್ರಾಜ್ಯದ ನಿರ್ವಹಣೆ ಮತ್ತು ಮಂಗೋಲರ ದಾಳಿಯಿಂದ ರಾಜಧಾನಿಯನ್ನು ರಕ್ಷಿಸಲಿಕ್ಕೆ ಆತ ಇದು ಮಾಡಿದ, ಬದಲಾವಣೆ ಮಾಡಿದ. ಇನ್ನು 10ನೇ ಪ್ರಶ್ನೆ ನೋಡಿ. 10ನೇ ಪ್ರಶ್ನೆ, ವಿಜಯನಗರ ಯಾವ ವಂಶದ ದೊರೆಗಳು ಶ್ರೀ ವೈಷ್ಣವ ಪಂಥದ ಅನುಯಾಯಿಗಳಾಗಿದ್ದರು? ಯಾವ ವಂಶದ ದೊರೆಗಳು ಶ್ರೀ ವೈಷ್ಣವ ಪಂಥದ ಅನುಯಾಯಿಗಳಾಗಿದ್ದರು? ತುಳುವ ಮತ್ತು ಅರವೀಡು ದೊರೆಗಳು. ತುಳುವ ಮತ್ತು ಅರವೀಡ ದೊರೆಗಳು ಶ್ರೀ ವೈಷ್ಣವ ತತ್ವದ ಪಂಥದ ಅನುಯಾಯಿಗಳಾಗಿದ್ದರು. ಇನ್ನು 11ನೇ ಪ್ರಶ್ನೆ ನೋಡಿ. ಕರ್ನಾಟಕದ ಕರಾವಳಿಯು ಯಾವ ಜಿಲ್ಲೆಗಳನ್ನು ಒಳಗೊಂಡಿದೆ? ಬಹಳಷ್ಟು ಸಾರಿ ಕೇಳ್ತಾರೆ ಇದನ್ನು. ಕರ್ನಾಟಕದ ಕರಾವಳಿಯು ಯಾವ ಜಿಲ್ಲೆಗಳನ್ನು ಒಳಗೊಂಡಿದೆ? ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಜಿಲ್ಲೆಗಳನ್ನು ನಮ್ಮ ಕರಾವಳಿಯು ಒಳಗೊಂಡಿದೆ. ಇನ್ನು 12ನೇ ಪ್ರಶ್ನೆ ನೋಡಿ. ಕಾರವಾರದ ಬಳಿ ಇರುವ ನೌಕಾನೆಲೆಯನ್ನು ಏನೆಂದು ಕರೆಯುವರು? ನೋಡಿ, ಇವೆಲ್ಲ ಬಹಳಷ್ಟು ಸಾರಿ ಕೇಳ್ತಾರೆ. ಕಾರವಾರದ ನೌಕಾನೆಲೆಯನ್ನು ಏನಂತ ಕರೀತಾರೆ? ಸೀ ಬರ್ಡ್ ನೌಕಾನೆಲೆ. ಸೀ ಬರ್ಡ್ ನೌಕಾನೆಲೆ. ಇನ್ನು 14ನೇ ಪ್ರಶ್ನೆ ನೋಡಿ. ಸಮೂಹ ಮಾಧ್ಯಮಗಳನ್ನು ಹೆಸರಿಸಿ. ಸಮೂಹ ಮಾಧ್ಯಮಗಳಂದ್ರೆ ಏನು? ಹೆಸರಿಸಿ. ನೋಡಿ, ನಿಮ್ಗೆ ಬರೆಯಲಿಕ್ಕೂ ಗೊತ್ತಾಗಲಿ ಅಂತ ತೋರಿಸ್ತಾ ಇದ್ದೀನಿ ನಾನು. ದೂರದರ್ಶನ, ವೃತ್ತಪತ್ರಿಕೆ, ಸಾಮಾಜಿಕ ಜಾಲತಾಣಗಳು, ಚಲನಚಿತ್ರ, ರೇಡಿಯೋ, ನಿಯತಕಾಲಿಕಗಳು ಅಂದರೆ ಮ್ಯಾಗಝಿನ್ಗಳು. ಇನ್ನು 15ನೇ ಪ್ರಶ್ನೆ ನೋಡಿ. ಅಲ್ಲಲ್ಲಿ ನೀವು ಪಾಸ್ ಮಾಡಿ ಕೂಡ ನೋಡ್ಕೋಬಹುದು. ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯ ಧ್ಯೇಯ ವಾಕ್ಯ ಯಾವುದು? ನೋಡಿ, ಪ್ರವಾಸೋದ್ಯಮ ಇಲಾಖೆಯ ಧ್ಯೇಯ ವಾಕ್ಯ ಯಾವುದು? ಒಂದು ರಾಜ್ಯ ಹಲವು ಜಗತ್ತುಗಳು. ಒಂದು ರಾಜ್ಯ ಹಲವು ಜಗತ್ತುಗಳು. ಇನ್ನು 16ನೇ ಪ್ರಶ್ನೆ ನೋಡಿ. ಸಾಂಪ್ರದಾಯಿಕ ಮಾರುಕಟ್ಟೆ ಅಂದರೇನು? ನೋಡಿ, ಟ್ರೆಡಿಷನಲ್ ಮಾರ್ಕೆಟ್ ಅಂದ್ರೆ ಏನು? ಸಾಂಪ್ರದಾಯಿಕ ಮಾರುಕಟ್ಟೆ ಅಂದರೆ ಹಳೆಯ ಕಾಲದಿಂದಲೂ ರೂಢಿಯಲ್ಲಿರುವ ಮಾರುಕಟ್ಟೆಗಳೇ ಸಾಂಪ್ರದಾಯಿಕ ಮಾರುಕಟ್ಟೆಗಳು. ನೋಡಿ, ಅತ್ಯಂತ ಸುಲಭವಾದ ಒಂದು ಇದು. ಹಳೆಯ ಕಾಲದಿಂದಲೂ ರೂಢಿಯಲ್ಲಿರುವ ಮಾರುಕಟ್ಟೆಗಳೇ ಸಾಂಪ್ರದಾಯಿಕ ಮಾರುಕಟ್ಟೆಗಳು. ನೋಡಿ, ಮರಾಠ ಒಕ್ಕೂಟದಲ್ಲಿದ್ದ ನಾಯಕರು ಯಾರು ಅಂತ ಪ್ರಶ್ನೆ ಇದೆ. ಗ್ವಾಲಿಯರ್ನ ಸಿಂಧ್ಯಾ, ಇಂದೋರ್ನ ಹೋಳ್ಕರ್, ನಾಗಪುರದ ಭೋಸ್ಲೆ, ಬರೋಡಾದ ಗಾಯಕ್ವಾಡ್. ಇವರು ಮರಾಠ ಒಕ್ಕೂಟದಲ್ಲಿದ್ದ ನಾಯಕರು. ಅಲ್ಲೇ ಪ್ರಶ್ನೆಯ ಉತ್ತರವನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ಭೌಗೋಳಿಕ ಅನ್ವೇಷಣೆಯು ಹಲವಾರು ಪರಿಣಾಮಗಳನ್ನು ಇದು ಮಾಡಿತು. ಭೌಗೋಳಿಕ ಅನ್ವೇಷಣೆಯ ಪರಿಣಾಮಗಳು ಯಾವುವು ಅಂತಂದರೆ
ವಸಾಹತು ಪ್ರಾರಂಭಿಸಲು ಯುರೋಪಿನ ದೇಶಗಳಲ್ಲಿ ಸ್ಪರ್ಧೆ, ವ್ಯಾಪಾರದ ಬಲ ಪಡೆಯಲು ಪೈಪೋಟಿ, ಕಚ್ಚಾ ವಸ್ತುಗಳಿಂದ ಕಂಪನಿಗಳು ಶ್ರೀಮಂತ, ಕೈಗಾರಿಕಾ ಕ್ರಾಂತಿಯ ಪ್ರಾರಂಭ, ಕ್ರೈಸ್ತ ಧರ್ಮದ ಪ್ರಸಾರ. ಈಗ ಒಮ್ಮೆ ನಿಮಗೆ ಪ್ರಶ್ನೆಯನ್ನು ತೋರಿಸ್ತೀನಿ ಏನೇನಿತ್ತು ಅಂತ ನೋಡಿ. ಮರಾಠ ಒಕ್ಕೂಟದಲ್ಲಿದ್ದ ನಾಯಕರನ್ನು ಹೇಳಿದ್ವಿ. ಭೌಗೋಳಿಕ ಅನ್ವೇಷಣೆಯು ಹಲವಾರು ಪರಿಣಾಮಗಳನ್ನು ಉಂಟು ಮಾಡಿತು, ಸಮರ್ಥಿಸಿ ಅಂತ ಪ್ರಶ್ನೆ ಇದೆ. ಈಗ ಮತಗಟ್ಟೆಯಲ್ಲಿ ಮತದಾರನು ತನ್ನ ಗುರುತಿಗಾಗಿ ತೋರಿಸಬಹುದಾದ 4 ದಾಖಲೆಗಳನ್ನು ತಿಳಿಸಿ. ಜನತಾ ನ್ಯಾಯಾಲಯಗಳು ಹೆಚ್ಚು ಜನಪ್ರಿಯವಾಗಿವೆ ಏಕೆ? ನೋಡಿ, ಇಲ್ಲೊಂದು ನಿಮ್ಮ ಚಾಯ್ಸ್ ಇದೆ, ಇಂಟರ್ನಲ್ ಚಾಯ್ಸ್. 19ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ನೋಡಿ, ಮೊದಲನೇ ಇದೆ ಪಾರ್ಟ್ ಉತ್ತರ. ಮತಗಟ್ಟೆಯಲ್ಲಿ ಮತದಾರನ ಗುರುತಿನ ದಾಖಲೆಗಳು: ಚುನಾವಣಾ ಗುರುತಿನ ಚೀಟಿ, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ ಪುಸ್ತಕ, ಪ್ಯಾನ್ ಕಾರ್ಡ್. ಇನ್ನು ಅಥವಾ ಇದರ ಉತ್ತರ ಜನತಾ ನ್ಯಾಯಾಲಯಗಳು ಹೆಚ್ಚು ಜನಪ್ರಿಯವಾಗಿವೆ ಯಾಕಂದ್ರೆ ರಾಜಿ ಸಂಧಾನಕ್ಕೆ ಉತ್ಸುಕ, ಶೀಘ್ರ ನ್ಯಾಯ, ಮಿತವ್ಯಯದಿಂದ ಕೂಡಿದೆ, ಇತರೆ ನ್ಯಾಯಾಲಯಗಳ ಕಾರ್ಯ ಒತ್ತಡ ಕಡಿಮೆ ಮಾಡುತ್ತದೆ. ಇನ್ನು ಲಿಂಗ ಸಮಾನತೆ ತರುವಲ್ಲಿ ಸಹಾಯಕವಾಗಿರುವ ಅಂಶಗಳು ಯಾವುವು ಅಂತ ಕೇಳಿದ್ದಾರೆ. ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಆದ್ಯತೆ, ಆರ್ಥಿಕ ಪ್ರಗತಿ, ನಗರಗಳ ಅಭಿವೃದ್ಧಿ, ಸಾಮಾಜಿಕ ಧೋರಣೆಗಳು. ಇನ್ನು ಅಥವಾ ಪ್ರಶ್ನೆ ಏನು ಕೇಳಿದ್ದಾರೆ? ಗ್ರಾಮ ಸಮುದಾಯದ ಸಮಸ್ಯೆಗಳು, ಕೃಷಿ ಸಮಸ್ಯೆಗಳು, ಗುಡಿ ಕೈಗಾರಿಕೆ ಸಮಸ್ಯೆಗಳು, ಅನಕ್ಷರತೆ, ಬಡತನ, ನಿರುದ್ಯೋಗ, ಆರೋಗ್ಯ ವ್ಯವಸ್ಥೆಯ ಕೊರತೆ, ನಾಗರಿಕ ಸೌಲಭ್ಯಗಳ ಕೊರತೆ. ಇನ್ನು ಕೈಗಾರಿಕೆಗಳು ದೇಶದ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡುತ್ತವೆ ಅನ್ನೋದನ್ನ ಸಮರ್ಥಿಸಿ ಅಂತ ಕೇಳಿದ್ದಾರೆ. ಉದ್ಯೋಗ ವೃದ್ಧಿ, ಕಚ್ಚಾ ವಸ್ತುಗಳ ಸದ್ಬಳಕೆ, ಕೃಷಿಗೆ ಪೂರಕ, ವಿದೇಶಿ ವಿನಿಮಯ, ಮಾರುಕಟ್ಟೆ ಅಭಿವೃದ್ಧಿ, ದೇಶದ ರಕ್ಷಣೆ. ಇನ್ನು ಹಣದ ಕಾರ್ಯಗಳಾವುವು ಅಂತ ಕೇಳಿದ್ದಾರೆ. 22ನೇ ಪ್ರಶ್ನೆ. ವಿನಿಮಯ ಮಾಧ್ಯಮ, ಮೌಲ್ಯಮಾಪನ, ವಿಳಂಬಿತ ಸಂದಾಯದ ಪ್ರಮಾಣ, ಮೌಲ್ಯ ಸಂಗ್ರಹ, ಮೌಲ್ಯ ವರ್ಗಾವಣೆ, ಇವೆಲ್ಲ ಹಣದ ಒಂದು ಕಾರ್ಯಗಳು. ಗ್ರಾಹಕರ ಹಕ್ಕುಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. 23ನೇ ಪ್ರಶ್ನೆ. ರಕ್ಷಣೆಯ ಹಕ್ಕು, ಮಾಹಿತಿ ಪಡೆಯುವ ಹಕ್ಕು, ವಸ್ತುಗಳ ಆಯ್ಕೆಯ ಹಕ್ಕು, ಪರಿಹಾರ ಕೇಳುವ ಹಕ್ಕು, ಗ್ರಾಹಕ ಶಿಕ್ಷಣದ ಹಕ್ಕು. ಇನ್ನು ಕಪ್ಪು ಮಣ್ಣು ಮತ್ತು ಕೆಂಪು ಮಣ್ಣಿಗಿರುವ ವ್ಯತ್ಯಾಸಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. 24ನೇ ಪ್ರಶ್ನೆ. ಕಪ್ಪು ಮಣ್ಣು ನೀಸ್ ಶಿಲಾ ದ್ರವ್ಯದಿಂದ ರಚನೆ, ಇದು ಬಸಾಲ್ಟ್ ಶಿಲಾಯಿಂದ ರಚನೆ. ಕಪ್ಪು ಮಣ್ಣು. ಕೆಂಪು ಮಣ್ಣು, ಈ ಮಣ್ಣಲ್ಲಿ ಕಬ್ಬಿಣದ ಆಕ್ಸೈಡ್ ಇರುವುದರಿಂದ ಕೆಂಪಾಗಿದೆ, ಮೆಗ್ನೀಷಿಯಂ ಕಬ್ಬಿಣದ ಡೈಆಕ್ಸೈಡ್ ಇರುವುದರಿಂದ ಇದು ಕಪ್ಪು ಮಣ್ಣು ಕಪ್ಪಾಗಿದೆ. ಕೆಂಪು ಮಣ್ಣು ಸುಣ್ಣ ಮತ್ತು ಉಪ್ಪಿನಾಂಶ ಹೊಂದಿದೆ, ಕಪ್ಪು ಮಣ್ಣು ಕಪ್ಪು ಹತ್ತಿ ಮಣ್ಣು ಎನ್ನುವರು. ತೇವಾಂಶ ಸಾಮರ್ಥ್ಯ ಕಡಿಮೆ ಇದೆ ಕೆಂಪು ಮಣ್ಣಿಗೆ, ಕಪ್ಪು ಮಣ್ಣಿಗೆ ತೇವಾಂಶ ಸಾಮರ್ಥ್ಯ ಹೆಚ್ಚು ಇದೆ. ಇನ್ನು ಯೇಸು ಕ್ರಿಸ್ತನ ಬೋಧನೆಗಳನ್ನು ಬರೆಯಿರಿ ಎಂದಿದ್ದಾರೆ. 25ನೇ ಪ್ರಶ್ನೆ. ದೇವರ ಒಬ್ಬನೇ ಸರ್ವರಾಶಿ ಜೀವರಾಶಿಗಳ ತಂದೆ, ಪ್ರತಿಯೊಬ್ಬರಲ್ಲಿ ಸಹೋದರತೆ, ಕಷ್ಟದಲ್ಲಿರುವವನು ಪ್ರೀತಿಸು, ಪರರಿಂದ ಏನೂ ಬಯಸದೆ ಅವರ ಸೇವೆ ಮಾಡು, ಮಾನವನ ಸೇವೆ ದೇವರ ಸೇವೆಗೆ ಸಮ, ತಪ್ಪಿಗೆ ಪಶ್ಚಾತ್ತಾಪ ಪಡು, ನಿನ್ನ ಶತ್ರುಗಳನ್ನು ಕೂಡ ಪ್ರೀತಿಸು ಅಂತ ಯೇಸು ಕ್ರಿಸ್ತರು ಹೇಳಿದ್ದಾರೆ. ಇನ್ನು 26ನೇದು. ಗಿಯಾಸುದ್ದೀನ್ ಬಲ್ಬನ್ ಜಾರಿಗೆ ತಂದ ಆಡಳಿತಾತ್ಮಕ ಸುಧಾರಣೆಗಳು ಯಾವುವು ಬರೆಯಿರಿ ಅಂತ ಕೇಳಿದ್ದಾರೆ. ತುರ್ಕಿ ಸರದಾರರ ದುರಾಡಳಿತ ನಿಯಂತ್ರಣ, ಮಂಗೋಲರ ದಾಳಿಯಿಂದ ಕಾಪಾಡಿದನು, ದರ್ಬಾರಿನಲ್ಲಿ ಸಂಪ್ರದಾಯದ ಶಿಷ್ಟಾಚಾರ, ಸೇನೆಯ ಪುನರ್ ಸಂಘಟನೆ, ವಾಯವ್ಯ ಗಡಿಯಲ್ಲಿ ಗೋಡೆ ಕಟ್ಟಿಸಿದನು, ಅನುಭವಿ ವಿಶ್ವಾಸಿಕ ಸೇನಾಪತಿಗಳನ್ನ ನೇಮಿಸಿದನು. ಯಾರು? ಗಿಯಾಸುದ್ದೀನ್ ಬಲ್ಬನ್. ಇನ್ನು ಅಥವಾ ಪ್ರಶ್ನೆಗೆ ಉತ್ತರ ನೋಡಿ. ಮೊಘಲರ ಕಾಲದ ವಾಸ್ತುಶಿಲ್ಪದ ನಿರ್ಮಾಣದ ಬಗ್ಗೆ ಬರೆಯಿರಿ ಎಂದಿದ್ದಾರೆ. ಶಹಜಾನ್ ನಿರ್ಮಿಸಿದ ಅಕ್ಬರಿ ಮಹಲ್, ತಾಜ್ ಮಹಲ್, ಜಹಾಂಗೀರ್ ಮಹಲ್, ಕೆಂಪು ಕೋಟೆ, ಮೋತಿ ಮಸೀದಿ, ದಿವಾನಿ ಖಾಸ್, ರಂಗ ಮಹಲ್. ಇನ್ನು 27ನೇ ಪ್ರಶ್ನೆ. ರಾಜ್ಯಸಭೆಯ ಸದಸ್ಯರಾಗಲು ಇರಬೇಕಾದ ಅರ್ಹತೆಗಳೇನು ತಿಳಿಸಿರಿ ಎಂದಿದ್ದಾರೆ. ಭಾರತದ ಪ್ರಜೆಯಾಗಿರಬೇಕು, 30 ವರ್ಷ ವಯಸ್ಸಾಗಿರಬೇಕು, ಲಾಭದಾಯಕ ಹುದ್ದೆಯಲ್ಲಿ ಇರಬಾರದು, ಜೈಲು ಶಿಕ್ಷೆಗೆ ಗುರಿಯಾಗಿರಬಾರದು, ದಿವಾಳಿಯಾಗಿರಬಾರದು, ಮಾನಸಿಕ ಅಸ್ವಸ್ಥನಾಗಿರಬಾರದು. ಇನ್ನು ಅಥವಾ ಪ್ರಶ್ನೆ ಏನು ಕೇಳಿದ್ದಾರೆ? ರಾಜ್ಯಪಾಲರ ಶಾಸನೀಯ ಕಾರ್ಯಗಳ ಬಗ್ಗೆ ಬರೆಯಿರಿ. ಅಧಿಕಾರ ಕರೆಯುವ ಮುಂದೂಡುವ ಅಧಿಕಾರವಿದೆ, ವಿಧಾನಸಭೆಯನ್ನು ವಿಸರ್ಜನೆ ಮಾಡಬಹುದು, ವಿಧಾನ ಪರಿಷತ್ತಿಗೆ 1/6 ಸದಸ್ಯರ ನೇಮಕ, ಕಲೆ, ಸಾಹಿತ್ಯ, ವಿಜ್ಞಾನ, ಸಮಾಜ ಸೇವೆ, ಸಹಕಾರ ಚಳವಳಿ ಪರಿಗಣಿಸಿ ನೇಮಕ ಮಾಡುತ್ತಾರೆ. ಶಾಸಕಾಂಗ ಅಂಗೀಕರಿಸಿದ ಮಸೂದೆಗೆ ಸಂಕಿತ, ಮಸೂದೆಯನ್ನು ಪರಿಶೀಲಿಸಿ ಹಿಂದಿರುಗಿಸುವ ಅಥವಾ ತಿರಸ್ಕರಿಸುವ ಅಧಿಕಾರವಿದೆ. ಇನ್ನು ವಿಭಕ್ತ ಕುಟುಂಬಗಳು ಹೆಚ್ಚಾಗಿ ಕಂಡುಬರಲು ಕಾರಣವೇನು ಅಂತ ಕೇಳಿದ್ದಾರೆ. 28ನೇ ಪ್ರಶ್ನೆ. ವೈಯಕ್ತಿಕತೆ, ವೈಯಕ್ತಿಕ ಸುಖ, ಸ್ವಯಂ ತೃಪ್ತಿ, ಆಸ್ತಿ ಹಕ್ಕು, ಬದಲಾದ ಸಾಮಾಜಿಕ ಮೌಲ್ಯ, ಸಾಮಾಜಿಕ ಸಂರಚನೆ, ಕೈಗಾರಿಕೀಕರಣ, ನಗರೀಕರಣ, ಧಾರ್ಮಿಕ ಪ್ರಭಾವ ಕುಗ್ಗುವಿಕೆ. ಇನ್ನು 29ನೇ ಪ್ರಶ್ನೆ ಏನು ಕೇಳಿದ್ದಾರೆ ಅಂದರೆ, ವೈಯಕ್ತಿಕ ನಿರ್ಧಾರವು ಗುಂಪು ನಿರ್ಧಾರಕ್ಕಿಂತ ಹೇಗೆ ಭಿನ್ನವಾಗಿದೆ? ನೋಡಿ, ವೈಯಕ್ತಿಕ ನಿರ್ಧಾರ ಅಥವಾ ವ್ಯತ್ಯಾಸಗಳನ್ನು ಬರೆಯಿರಿ. ಏಕ ವ್ಯಕ್ತಿ ಒಡೆತನ, ಇಲ್ಲಿ ತಂಡದ ಒಡೆತನ.
ಸಣ್ಣ ಪ್ರಮಾಣದ ವ್ಯವಹಾರ ಕೂಡು ಬಂಡವಾಳ ಸಂಸ್ಥೆಗಳು. ಏಕ ವ್ಯಕ್ತಿ ನಿರ್ಧಾರ ಇವು ಪಾಲುದಾರಿಕಾ ಸಂಸ್ಥೆಗಳಾಗಿವೆ. ವ್ಯಕ್ತಿಯ ಸಾಮರ್ಥ್ಯಕ್ಕೆ ಅನುಗುಣವಾಗಿರುತ್ತದೆ. ಸಹಕಾರ ಸಂಘಗಳು ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಅನುಗುಣವಾಗಿರುತ್ತದೆ. ಇನ್ನು ಅಥವಾ ಪ್ರಶ್ನೆ ಏನಿದೆ, ಸಾಂಪ್ರದಾಯಿಕ ಮಾರುಕಟ್ಟೆ ಮತ್ತು ಅಸಾಂಪ್ರದಾಯಿಕ ಮಾರುಕಟ್ಟೆಗೆ ಇರುವಂತಹ ವ್ಯತ್ಯಾಸಗಳೇನು ಅಥವಾ ಭಿನ್ನತೆಗಳೇನು ಅಂತ ಕೇಳಿದ್ದಾರೆ. ಸಾಂಪ್ರದಾಯಿಕ ಮಾರುಕಟ್ಟೆ ಇವು ಪ್ರಾಚೀನ ಕಾಲಕ್ಕೆ ಸಂಬಂಧಿಸಿವೆ, ಇವು ಆಧುನಿಕ ಕಾಲಕ್ಕೆ ಸಂಬಂಧಿಸಿವೆ. ಪೂರ್ವ ನಿರ್ಧಾರಿತ ಮನೋಭಾವಗಳಿಂದ ವಸ್ತು ವಿನಿಮಯ, ಇವುಗಳಿಗೆ ನಿರ್ದಿಷ್ಟ ಸ್ಥಳವಿಲ್ಲ, ಎಲ್ಲಿ ಬೇಕಾದರೂ ಕೊಂಡುಕೊಳ್ಳಬಹುದು ಮತ್ತು ಮಾರಾಟ ಮಾಡಬಹುದು. ಉದಾಹರಣೆ ಅಂತರ್ಜಾಲ ಮಾರುಕಟ್ಟೆ, ಇದು ಒಂದು ಪ್ರದೇಶಕ್ಕೆ ಸೀಮಿತವಾಗಿದೆ, ನಿರ್ದಿಷ್ಟ ರೀತಿಯಲ್ಲಿ ವ್ಯವಹಾರ. ಶ್ರೀಮಂತ ಶಂಕರದೇವರ ಪಾತ್ರವನ್ನು ತಿಳಿಸಿ ಅಂತ ಅಂದಿದ್ದಾರೆ. 30ನೇ ಪ್ರಶ್ನೆ, ಸಂಸ್ಕೃತಿ ಮತ್ತು ಸಂಗೀತದಲ್ಲಿ ಹೊಸತನ, ಇವರ ಭಕ್ತಿ ಚಳವಳಿಯಲ್ಲಿ ಭಾರತದಲ್ಲಿ ಪ್ರಭಾವ, ಇವರು ಪ್ರಾರಂಭಿಸಿದ ಚಳವಳಿಯನ್ನು ಏಕಾಸಾರಣ ಧರ್ಮ ವೈಷ್ಣವ ಚಳವಳಿ ಎಂದು ಕರೆಯುವರು. ತಮ್ಮ ಪಂಥದಲ್ಲಿ ಸರಣೀಯ ಎಂಬ ಪದ್ಧತಿಯ ಪ್ರಾರಂಭ, ಸಾಮಾಜಿಕ ಕ್ರಾಂತಿಗೆ ನಾಂದಿ, ಏಕದೇವತಾ ಪೂಜೆ, ಕಟ್ಟುನಿಟ್ಟಾದ ಧಾರ್ಮಿಕ ಚೌಕಟ್ಟು. ಇನ್ನು 31ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಚಿನ್ನದ ಗಣಿಗಾರಿಕೆ ಹಂಚಿಕೆಯನ್ನು ಕುರಿತು ಬರೆಯಿರಿ ಅಂತ ಹೇಳಿದರೆ, ಕರ್ನಾಟಕ ಚಿನ್ನದ ಗಣಿಗಾರಿಕೆಯಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ಕರ್ನಾಟಕ ಚಿನ್ನದ ನಾಡೆಂದು ಪ್ರಸಿದ್ಧವಾಗಿದೆ. 18ನೇ ಶತಮಾನದಲ್ಲಿ ಕೋಲಾರದಲ್ಲಿ ಪ್ರಾರಂಭ, ಪ್ರಸ್ತುತ ರಾಯಚೂರಿನ ಹಟ್ಟಿ ಅತಿ ದೊಡ್ಡ ಗಣಿಯಾಗಿದೆ. ತುಮಕೂರು ಜಿಲ್ಲೆಯ ಬೆಳ್ಳಾರದಲ್ಲಿ ಚಿನ್ನದ ನಿಕ್ಷೇಪವಿದೆ. ಸಿರಾ ಸಮೀಪ ಬರುವ ಅಜ್ಜೇನಿಹಳ್ಳಿಯಲ್ಲಿ ಕೂಡ ಉತ್ಪಾದನೆ ಇದೆ. ಗದಗ ಜಿಲ್ಲೆಯ ಮುಳುಗುಂದದಲ್ಲಿ ನಿಕ್ಷೇಪಗಳಿವೆ. ಹಾಸನ ಜಿಲ್ಲೆಯ ಕೆಂಪಿನ ಕೋಟೆಯಲ್ಲಿ ಪತ್ತೆ ಹಚ್ಚಲಾಗಿದೆ. ಇನ್ನು 32ನೇ ಪ್ರಶ್ನೆ, ರಸ್ತೆ ಸಾರಿಗೆಯ ಪ್ರಾಮುಖ್ಯತೆಯನ್ನು ಕುರಿತು ಬರೆಯಿರಿ ಎಂದಿದ್ದಾರೆ. ಸಾರಿಗೆ ದೇಶದ ಅಭಿವೃದ್ಧಿಯಲ್ಲಿ ಜೀವನಾಡಿ ಇದ್ದಂತೆ. ಆಹಾರ ಧಾನ್ಯಗಳನ್ನು ಮಾರುಕಟ್ಟೆಗೆ ಸಾಗಿಸಲು, ಕೃಷಿ ಉತ್ಪನ್ನಗಳನ್ನು ಸಾಗಿಸಲು ಸಹಾಯಕ. ಗೊಬ್ಬರ, ಕೃಷಿ ಉಪಕರಣ ಕೃಷಿ ವಲಯಕ್ಕೆ ಸಾಗಿಸಲು, ಗಣಿಗಳಿಂದ ಖನಿಜಗಳನ್ನು ಸಾಗಿಸಲು, ಕೈಗಾರಿಕೆಗಳಿಂದ ಸಿದ್ಧ ವಸ್ತುಗಳನ್ನು ಮಾರುಕಟ್ಟೆಗೆ ಸಾಗಿಸಲು, ಪ್ರಯಾಣಿಕರನ್ನು ಸಾಗಿಸಲಿಕ್ಕೆ ಸಹಾಯಕ. ಯಾವುದು? ರಸ್ತೆ ಸಾರಿಗೆ. ಇನ್ನು ಅಥವಾ ಪ್ರಶ್ನೆ, ಪ್ರವಾಸ ಮಾಡುವುದರಿಂದ ಆಗುವ ಅನುಕೂಲಗಳೇನು? ಜನರು ತಮ್ಮ ವ್ಯಾಪಾರ ವಹಿವಾಟು ನಡೆಸಲು ಅನುಕೂಲ ಆಗ್ತದೆ. ಒಂದು ಸ್ಥಳದ ಕುತೂಹಲಕ್ಕಾಗಿ, ಧಾರ್ಮಿಕ ಆಚರಣೆಗಾಗಿ ಪ್ರವಾಸದಿಂದ ಮನಃಶಾಂತಿ ಪಡೆಯಬಹುದು. ಸುಂದರ ತಾಣಗಳನ್ನು ನೋಡುವ ಹಂಬಲ, ಆರೋಗ್ಯ ವೃದ್ಧಿಗಾಗಿ ಪ್ರವಾಸ, ವಿವಿಧ ಪ್ರದೇಶಗಳ ಸಂಸ್ಕೃತಿಯನ್ನು ನಾವು ತಿಳಿದುಕೊಳ್ಳಬಹುದು, ಜನರ ಜೀವನ ಕ್ರಮವನ್ನು ತಿಳಿದುಕೊಳ್ಳಬಹುದು. ಇನ್ನು 33ನೇ ಪ್ರಶ್ನೆ, ಭಾರತೀಯ ರಿಸರ್ವ್ ಬ್ಯಾಂಕಿನ ಕಾರ್ಯಗಳೇನು? ನೋಡಿ, ಇದನ್ನು ಬಹಳಷ್ಟು ಸಾರಿ ಕೇಳ್ತಾರೆ. ನೋಟು ಚಲಾವಣೆ, ಏಕಸ್ವಾಮ್ಯ, ಸರ್ಕಾರದ ಬ್ಯಾಂಕ್ ಆಗಿ ಕಾರ್ಯನಿರ್ವಹಣೆ, ಬ್ಯಾಂಕುಗಳ ಬ್ಯಾಂಕ್, ರಿಸರ್ವ್ ಬ್ಯಾಂಕನ್ನು ಬ್ಯಾಂಕುಗಳ ಬ್ಯಾಂಕ್ ಅಂತ ಕರೀತಾರೆ. ರಾಷ್ಟ್ರೀಯ ಸಂದಾಯ ಕಚೇರಿಯಾಗಿ ಕಾರ್ಯ, ಸಾಲದ ನಿಯಂತ್ರಕ, ವಿದೇಶಿ ವಿನಿಮಯದ ಮೇಲ್ವಿಚಾರಕ, ಬ್ಯಾಂಕಿಂಗ್ ಹವ್ಯಾಸದ ಅಭಿವೃದ್ಧಿ. ಇನ್ನು ಶ್ರಮದ ಲಕ್ಷಣಗಳು ಯಾವುವು ಅಂತ ಕೇಳಿದ್ದಾರೆ. ಇದು ಎಷ್ಟನೇ ಪ್ರಶ್ನೆ? ನೋಡಿ, ಪ್ರಶ್ನೆ ಸಂಖ್ಯೆ ಕಾಣ್ತಲ್ಲ. 34ನೇ ಪ್ರಶ್ನೆ, ಶ್ರಮವನ್ನು ಪ್ರತ್ಯೇಕಿಸಲು ಸಾಧ್ಯವಿಲ್ಲ. ಶ್ರಮ ಸಂಗ್ರಹಿಸಲಾಗದು. ಶ್ರಮ ಕಡಿಮೆ ಚಲನಾತ್ಮಕವಾಗಿದೆ. ಪೂರೈಕೆಯು ಕಾಲಕ್ಕೆ ತಕ್ಕಂತೆ ಬದಲಾವಣೆ. ಶ್ರಮ ಸಾಮರ್ಥ್ಯದಲ್ಲಿ ಭಿನ್ನತೆ. ಶ್ರಮ ಒಂದು ಚಟುವಟಿಕೆಯಾಗಿದೆ. ಇನ್ನು ಕೈಗಾರಿಕಾ ಸ್ಥಾನೀಕರಣದ ಮೇಲೆ ಹಲವಾರು ಅಂಶಗಳು ಪ್ರಭಾವ ಬೀರುತ್ತವೆ. ನೋಡಿ, ಕೈಗಾರಿಕಾ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳ ಬಗ್ಗೆ ಬರೆಯಿರಿ ಎಂದಿದ್ದಾರೆ. ನೋಡಿ, ಕಚ್ಚಾ ವಸ್ತು ಲಭ್ಯತೆ ಇರಬೇಕು, ಮಾರುಕಟ್ಟೆ ಇರಬೇಕು ಸಮೀಪದಲ್ಲಿ, ಬಂದರು ಸೌಲಭ್ಯ ಇರಬೇಕು, ಸಾರಿಗೆ ಸಂಪರ್ಕ ಚೆನ್ನಾಗಿರಬೇಕು, ಭೂಮಿಯ ಲಭ್ಯತೆ ಇರಬೇಕು, ಕೈಗಾರಿಕೆಗಳನ್ನು ಸ್ಥಾಪಿಸಲಿಕ್ಕೆ ಶಕ್ತಿ ಸಂಪನ್ಮೂಲ ದೊರೀತಾ ಇರಬೇಕು, ಕಾರ್ಮಿಕರು ದೊರೀತಾ ಇರಬೇಕು, ಅಲ್ಲಿ ಕಾರ್ಮಿಕರ ಲಭ್ಯತೆ ಇರಬೇಕು, ಸರ್ಕಾರದ ನೀತಿಗಳು ಚೆನ್ನಾಗಿರಬೇಕು. ಅಂದರೆ ಕಾರ್ಮಿಕರ ಒಂದು ಕೈಗಾರಿಕೆಗಳಿಗೆ ಫ್ರೆಂಡ್ಲಿ ಆಗಿರಬೇಕು. ಇನ್ನು ಅಥವಾ ಪ್ರಶ್ನೆ ನೋಡಿ, ವ್ಯವಸಾಯವು ಕರ್ನಾಟಕದ ಆರ್ಥಿಕತೆಯ ಬೆನ್ನೆಲುಬಾಗಿದೆ, ಇದನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ. ಕರ್ನಾಟಕದ ಪುರಾತನ ವೃತ್ತಿಯಾಗಿದೆ ಯಾವುದು? ಕೃಷಿ ವ್ಯವಸಾಯ. ಜೀವನಾಧಾರಿತ ಮುಖ್ಯ ವೃತ್ತಿಯಾಗಿದೆ. ಜನರಿಗೆ ಉದ್ಯೋಗವನ್ನು ನೀಡಿದೆ. ಜನರಿಗೆ ಆಹಾರ ಪೂರೈಕೆ ಮಾಡುತ್ತದೆ. ಕೈಗಾರಿಕೆಗಳಿಗೆ ಕಚ್ಚಾ ಸಂಪನ್ಮೂಲ ಒದಗಿಸುತ್ತದೆ. ರಾಜ್ಯದ ಆದಾಯದ ಮೂಲವಾಗಿದೆ. ವಿದೇಶಿ ವಿನಿಮಯ ಗಳಿಸಿಕೊಡುತ್ತದೆ. ತೃತೀಯ ವೃತ್ತಿಗಳಿಗೆ ಪೂರಕವಾಗಿದೆ. ರಾಜ್ಯದ ರಾಜಕೀಯ ಮತ್ತು ಅರ್ಥವ್ಯವಸ್ಥೆಯಲ್ಲಿ ಇದು ಪ್ರಭಾವ ಬೀರುತ್ತದೆ. ಇನ್ನು 35ನೇ ಪ್ರಶ್ನೆ, ಇಟಲಿಯ ಏಕೀಕರಣದಲ್ಲಿ ಕೌಂಟ್ ಕೆವೂರ್ರ ಪಾತ್ರವನ್ನು ಕುರಿತು ಬರೆಯಿರಿ ಎಂದಿದ್ದಾರೆ. ಇಟಲಿಯ ಏಕೀಕರಣದಲ್ಲಿ ಪ್ರಮುಖ ಪಾತ್ರ, ರಿಸಾರ್ಜಿಮೆಂಟೋ ಪತ್ರಿಕೆ ಪ್ರಾರಂಭ, ಪ್ರಬಲ ಬರಹಗಳ ಮೂಲಕ ಜನರ ಮೇಲೆ ಪ್ರಭಾವ, ಆಸ್ಟ್ರಿಯಾವನ್ನು ಇಟಲಿಯಿಂದ ಓಡಿಸಲು ಪ್ರಯತ್ನ, ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕಾರ, ಇಟಲಿ ಪ್ರಗತಿಪರ ರಾಜ್ಯ ಮಾಡಲು ಪ್ರಯತ್ನ. ನೋಡಿ, ಫ್ರಾನ್ಸ್ ದೇಶದೊಂದಿಗೆ ರಹಸ್ಯ ಒಪ್ಪಂದ ಮಾಡಿಕೊಂಡರು. ಸಾರ್ಡಿನಿಯಾವನ್ನು ಇಟಲಿಯೊಂದಿಗೆ ವಿಲೀನ ಮಾಡಿದರು. ಗ್ಯಾರಿಬಾಲ್ಡಿ ಸಿಸಿಲಿಯ ಮೇಲೆ ದಾಳಿ ಮಾಡಲು ಪ್ರೋತ್ಸಾಹ ಮಾಡಿದರು. ನೋಡಿ, ವಿಡಿಯೋ ತುಂಬ ದೊಡ್ಡದಾಗೋದ್ರಿಂದ ತೋರಿಸ್ತಾ ಹೋಗ್ತೀನಿ. 36 ನೋಡಿ, ಭಾರತದ ಸಂವಿಧಾನದ ಲಕ್ಷಣಗಳು ಏನೇನು? ಲಿಖಿತ ಮತ್ತು ಬೃಹತ್ ಸಂವಿಧಾನ, ಭಾಗಶಃ ನಮ್ಯ ಮತ್ತು ಅನಮ್ಯ ಸಂವಿಧಾನ, ಸಂಸದೀಯ ಸರ್ಕಾರ, ಗಣತಂತ್ರ ವ್ಯವಸ್ಥೆ, ಒಕ್ಕೂಟ ವ್ಯವಸ್ಥೆ, ಮೂಲಭೂತ ಹಕ್ಕು, ಮೂಲಭೂತ ಕರ್ತವ್ಯ, ಏಕೀಕೃತ ನ್ಯಾಯಾಂಗ, ಏಕಪೌರತ್ವ, ಸಾರ್ವತ್ರಿಕ ವಯಸ್ಕ ಮತದಾನ, ಪಕ್ಷ ಪದ್ಧತಿ. ಇನ್ನು ಕೃಷ್ಣದೇವರಾಯನ ಸೈನಿಕ ಸಾಧನೆಗಳ ಬಗ್ಗೆ
ಬಹಳಷ್ಟು ಸಾರಿ ಕೇಳಿದರೆ ಇದನ್ನು ನೋಡ್ಬೋದು ನೀವು ಏನೇನು ಸಾಧನೆಗಳು ಅಂತ. ಇನ್ನು ಬಸವಣ್ಣನವರು ಮಾಡಿದ ಕಲ್ಯಾಣ ಕಾರ್ಯಗಳು ಅವನು ಕೂಡ ಇಲ್ಲಿ ಬರೆಯಲಾಗಿದೆ, ನೋಡ್ಬೋದು ನೀವು. ನೆಕ್ಸ್ಟು 38ನೇದ್ದು ನಿಮಗೆ ಕೆಲವು ಇವನ್ನು ಕೊಟ್ಟು ಅವನ್ನ ಗುರುತಿಸಿರಿ ಅಂತ ಕೇಳ್ತಾರೆ. ಅವನ್ನ ನೀವು ಗುರುತಿಸಬೇಕು. ಪ್ರಶ್ನೆ ಯಾವ ರೀತಿ ಇದೆ ಅಂತ ತೋರಿಸ್ತೇನೆ ನಿಮಗೆ. ನೋಡಿ, ಏಷ್ಯಾದ ಅತಿ ದೊಡ್ಡ ಏಕಶಿಲಾ ಬೆಟ್ಟ ನಾಯಕನಹಟ್ಟಿ, ಕಾವೇರಿ ನದಿ, ಕರ್ನಾಟಕದ ಮ್ಯಾಂಚೆಸ್ಟರ್, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಪ್ರಸ್ತುತ ಭಾರತದ ಅತಿ ದೊಡ್ಡ ಚಿನ್ನದ ಗಣಿ, ಕುದುರೆಮುಖ, ಔರಾದ್, ಕೃಷ್ಣ ನದಿ ಕಣಿವೆ, ಔಂಚಿ. ಇವನ್ನೆಲ್ಲ ನಿಮಗೆ ನೀಡಿರೋ ಕರ್ನಾಟಕದ ನಕ್ಷೆಯಲ್ಲಿ ಕೆಳಗಿನವುಗಳಲ್ಲಿ ಯಾವುದಾದ್ರೂ 5 ಗುರುತಿಸಿ. ಇಷ್ಟೆಲ್ಲ ಕೊಟ್ಟಿರ್ತಾರೆ, ಯಾವುದಾದ್ರೂ 5 ಗುರುತಿಸಬೇಕು. ಒಂದು ಸರಿಯಾಗಿ ಗುರುತಿಸಿದ್ರೆ 1 ಅಂಕ. ಇಲ್ಲಿ ಗುರುತಿಸಿದ್ದಾರೆ ನೋಡಿ. ನೀವು ನಕ್ಷೆಯಲ್ಲಿ ಕೆಲವನ್ನು ಪದೇ ಪದೇ ಕೇಳ್ತಾ ಇರ್ತಾರೆ, ಅವನ್ನ ನೀವು ಗುರುತಿಸಲಿಕ್ಕೆ ತಿಳ್ಕೋಬೇಕು. ನೋಡಿ, ಹಟ್ಟಿ ಚಿನ್ನದ ಗಣಿ ಎಲ್ಲಿ ಬಂದಿದೆ, ಕೃಷ್ಣಾ ನದಿ ಕಣಿವೆ ಎಲ್ಲಿ ಬಂದಿದೆ, ಔರಾದ್ ಎಲ್ಲಿದೆ, ಅಂಚಿ, ದಾವಣಗೆರೆ, ಕುದುರೆಮುಖ, ನಾಯಕನಹಟ್ಟಿ, ಮಧುಗಿರಿ ಏಕಶಿಲಾ ಬೆಟ್ಟ. ನೋಡಿ, ಯಾವುದೋ ಏಕಶಿಲಾ ಬೆಟ್ಟ ಅಂತ ಕೇಳಿದರೆ, ಯಾವುದು ಹೆಸರು ಇಲ್ಲ, ಮಧುಗಿರಿ ಏಕಶಿಲಾ ಬೆಟ್ಟ ಅದು. ಆಮೇಲೆ ಬೆಂಗಳೂರು, ಕಾವೇರಿ ನದಿ, ಇವೆಲ್ಲ ಮುಖ್ಯವಿರ್ತವೆ. ಇವನ್ನ ನೀವು ಎಲ್ಲಿ ಬರ್ತವೆ ಅಂತ ಗುರುತು ಮಾಡಲಿಕ್ಕೆ ಕಲ್ಕೋಬೇಕು. ಮತ್ತು ಇದೇ ರೀತಿ ಬೇರೆ ವಿಷಯಗಳೊಂದಿಗೆ ಭೇಟಿಯಾಗೋಣ.